ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವಾಗ ಮುಂದಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ರೋಹಿಣಿ ಶೋರೂಮ್ನಲ್ಲಿರ್ತಾಳೆ. ಆಗ ಮೇಕೆ ಮಂಜಣ್ಣ ಹೆಲ್ಮೆಟ್ ಹಾಕ್ಕೊಂಡು ಅಲ್ಲಿಗೆ ಬರ್ತಾನೆ. ಆಗ ರೋಹಿಣಿ ನೋಡಿಬಿಟ್ಟು ಯಾರು ಸರ್ ನಿಮ್ಗೇನು ಬೇಕು ಅಂತ ರೋಹಿಣಿ ಮೇಕೆ ಮಂಜಣ್ಣನಿಗೆ ಕೇಳ್ತಾಳೆ. ಮೇಕೆ ಮಂಜಣ್ಣ ಹೆಲ್ಮೆಟ್ ಹಾಕ್ಕೊಂಡಿರೋಕ್ಕೆ ಯಾರು ಅಂತ ರೋಹಿಣಿಗೆ ಗೊತ್ತಾಗೋದಿಲ್ಲ ಫಸ್ಟು. ಮೇಕೆ ಮಂಜಣ್ಣ ಇಲ್ಲಿ ನಿಮ್ಮ ಮನೆಯವರು ಇಲ್ವಾ ಅಂತ ಮೇಕೆ ಮಂಜಣ್ಣವ್ರು ಕೇಳಿದಾಗ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಆಗ ಮೇಕೆ ಮಂಜಣ್ಣ ಹೆಲ್ಮೆಟ್ನ ತೆಗಿತಾನೆ. ಆಗ ಮೇಕೆ ಮಂಜಣ್ಣ ನೋಡಿ ಶಾಕ್ ಆಗ್ತಾಳೆ. ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ರೋಹಿಣಿ ಕೇಳ್ತಾಳೆ. ಏನಾದರೂ ಮನೋಜ್ ಅವ್ರು ಬಂದರೆ ಎಲ್ಲ ಗೊತ್ತಾಗ್ಬಿಡುತ್ತೆ, ಏನಕ್ಕೆ ಈ ಥರ ಬಂದಿದ್ದೀರಾ ಅಂತ ರೋಹಿಣಿ ಮೇಕೆ ಮಂಜಣ್ಣಗೆ ಬೈತಿರ್ತಾಳೆ. ಆಗ ಮೇಕೆ ಮಂಜಣ್ಣ ಹೇಳ್ತಾಳೆ, ನಮ್ಮ ತಂಗಿ ಮಗಂದು ಮದುವೆ ಇದೆ ಅಂತ ಹೇಳಿದಾಗ ರೋಹಿಣಿ ನಾನು ಆ ಥರ ಮದುವೆಗೆಲ್ಲ ಬರೋದಕ್ಕಾಗೋದಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಆಗ ಮೇಕೆ ಮಂಜಣ್ಣ ಅಯ್ಯೋ ಅಮ್ಮ ನಾನು ಕರೆಯೋದಕ್ಕೆ ಬಂದಿಲ್ಲ, ನಾನು ಇಲ್ಲಿ ವಾಷಿಂಗ್ ಮಿಷಿನು ಟಿ ವಿ ಫ್ರಿಜ್ಜು ಎಲ್ಲ ತೊಗೊಳೋಗಿ ಬಂದಿದ್ದೀನಿ ಅಂತ ಮೇಕೆ ಮಂಜಣ್ಣ ಹೇಳ್ತಾನೆ. ಆಮೇಲೆ ನಾನು ಇಲ್ಲಿ ಫ್ರೀಯಾಗಿ ಇಸ್ಕೊಳಕ್ಕೆ ಬಂದಿಲ್ಲ, ಏನೋ ಒಂದು ಒಳ್ಳೆ ಬ್ರ್ಯಾಂಡ್ ಕೊಡ್ತೀರಾ ಮತ್ತು ಕಮ್ಮಿಗೂ ಕೊಡ್ತೀರಾ ಅನ್ನೋ ಒಂದು ಕಾರಣಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಮೇಕೆ ಮಂಜಣ್ಣ ರೋಹಿಣಿಗೆ ಹೇಳ್ತಿರ್ತಾನೆ. ಆಗ ರೋಹಿಣಿ ಸರಿ ಆಯಿತು, ಎಲ್ಲಿ ಕಳಿಸ್ಬೇಕು ಅಂತ ಅಡ್ರೆಸ್ ಕೊಟ್ಬಿಟ್ಟು ಹೋಗಿ ಎಲ್ಲ ನಾನು ಕಳಿಸ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಮೇಕೆ ಮಂಜಣ್ಣ ಇನ್ನೇನು ಹೋಗಬೇಕು ಅನ್ನೋಷ್ಟರಲ್ಲಿ ಈ ಕಡೆ ಸೂರ್ಯ ಮತ್ತು ರಂಗನಾಥ್ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಅದನ್ನು ಮೇಕೆ ಮಂಜಣ್ಣ ನೋಡ್ಬಿಟ್ಟು ರೋಹಿಣಿಗೆ ಎಲ್ಲ ಹೇಳ್ತಾನೆ. ಸೂರ್ಯ ಮತ್ತು ನಿಮ್ಮ ಮಾವ ಅವ್ರು ಬರ್ತಿದ್ದಾರೆ ಅಂತ ಮೇಕೆ ಮಂಜಣ್ಣ ಹೇಳ್ತಾನೆ. ಆಗ ರೋಹಿಣಿ ಟೆನ್ಷನಿಂದ ಹಿಂಗೆ ಬಗ್ಗೆ ನೋಡಿದ್ರೆ ಸೂರ್ಯ ಮತ್ತು ರಂಗನಾಥ್ ಅವರು ಬರ್ತಾ ಇರ್ತಾರೆ. ರೋಹಿಣಿ ಅಯ್ಯೋ ದೇವರೇ ಇವ್ರು ಯಾಕಪ್ಪ ಇವಾಗ ಬರ್ತಿದ್ದಾರೆ ಅಂತ ಅಂದ್ಕೊಂಡು ಮೇಕೆ ಮಂಜಣ್ಣಗೆ ಹೋಗಿ ಬಚ್ಚಿಟ್ಕೊಳ್ಳಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಮೇಕೆ ಮಂಜಣ್ಣ ನಾನು ಯಾಕೆ ಹೋಗಬೇಕು, ನಾನು ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ, ಕಸ್ಟಮರ್ ಥರ ಓಡಾಡ್ತಾ ಇರ್ತೀನಿ, ಹಂಗೆ ಆಚೆ ಹೊರ್ಟೋಗ್ತೀನಿ ಅಂತ ಮೇಕೆ ಮಂಜಣ್ಣ ಹೇಳ್ತಾನೆ. ಈ ಕಡೆ ರಂಗನಾಥ್ ಅವರು ಸೂರ್ಯನ ಯಾಕಪ್ಪ ನನ್ನ ಕರ್ಕೊಂಬರ್ತಿದ್ದೆ ಅಂಗಡಿಗೆ ಅಂತ ಕೇಳ್ತಾರೆ. ಅದಕ್ಕೆ ಸೂರ್ಯ ಅಪ್ಪ ನಿಂಗೆ ಗೊತ್ತಾಗಲ್ಲಪ್ಪ, ಅವಾಗ ಬರ್ತಾ ಇರಬೇಕು, ಈ ಪೆಂಗನ ಮಗ ಏನೇನೋ ಮಾಡಿಟ್ಟಿರ್ತಾನೆ ಅಂಗಡೀಲಿ, ಎಲ್ಲ ನಿನಗೆ ಗೊತ್ತಾಗಬೇಕು, ಲೆಕ್ಕಾಚಾರ ಎಲ್ಲ ಗೊತ್ತಾಗಬೇಕಪ್ಪ, ನೀನೆಲ್ಲ ತಿಳ್ಕೊಬೇಕು ಅಂತ ಸೂರ್ಯ ಹೇಳ್ತಾನೆ. ರೋಹಿಣಿ ಸೂರ್ಯ ಮತ್ತು ರಂಗನಾಥ್ ಅವರು ಬರ್ತಾ ಇರೋದು ನೋಡ್ಬಿಟ್ಟು ಬನ್ನಿ ಮಾವ ಅಂತ ರೋಹಿಣಿ ಕರೀತಾಳೆ. ಆಗ ಮೇಕೆ ಮಂಜಣ್ಣ ಕಸ್ಟಮರ್ ಥರ ಓಡಾಡಿಕೊಂಡು ಅಂಗಡಿಯಿಂದ ಆಚೆ ಹೋಗ್ತಾ ಇರ್ತಾನೆ. ಆಗ ಸೂರ್ಯ ಮೇಕೆ ಮಂಜಣ್ಣ ಹತ್ರ ಹೋಗ್ಬಿಟ್ಟು ನಿಂತ್ಕೊಳ್ಳಿ ಅಂತ ಹೇಳ್ತಾನೆ. ಮೇಕೆ ಮಂಜಣ್ಣ ಶಾಕಿಂದ ನೋಡ್ತಾನೆ. ಅದಾದಮೇಲೆ ಸೂರ್ಯ ನೋಡಿ ನಿಮ್ಮ ಫೋನ್ನ ಬಿಟ್ಬಿಟ್ಟಿದ್ದೀರಾ ಅಂಗಡಿನಲ್ಲೇ ಅಂತ ಸೂರ್ಯ ಫೋನ್ನ ಕೊಡ್ತಾನೆ. ಆಗ ಮೇಕೆ ಮಂಜಣ್ಣ ಏನು ಮಾತಾಡ್ದಿರ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅದಕ್ಕೆ ರಂಗನಾಥರ ಹತ್ರ ಸೂರ್ಯ ಹೇಳ್ತಿರ್ತಾನೆ, ನೋಡಪ್ಪ ಇವ್ರ ಅಂಗಡಿಗೆ ಎಂತೆಂಥವರೆಲ್ಲ ಬರ್ತಾರೆ, ಫೋನು ಕೊಟ್ಟರೂ ಸಹ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ, ಹಂಗೆ ಹೋಗ್ತದೆ ನಾಯಪ್ಪ ಅಂತ ಸೂರ್ಯ ಬೈಕೋತಿರ್ತಾನೆ. ಆಗ ಸೂರ್ಯ ರೋಹಿಣಿ ಹತ್ರ ಬಂದ್ಬಿಟ್ಟು ನೋಡಿ ಎಂಥ ಕಸ್ಟಮರ್ ಇಟ್ಕೊಂಡಿದ್ದೀರ ನೀವು, ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ, ಹಾಗೆ ಹೋಗ್ತಿದ್ದೆ ನಾಯಪ್ಪ ಅಂತ ಹೇಳಿದಾಗ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ರೋಹಿಣಿ ಅವ್ರಿಗೆ ಹೋಗಿ ಕೇಳ್ಕೊಳ್ಳಿ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಮನೋಜ ಡೀಲರ್ಸ್ ನೋಡೋದಕ್ಕಂತ ಅಲ್ಲಿ ಹೋಗಿರ್ತಾನೆ. ಆಗ ಅಲ್ಲಿ ಹೋಗಿರ್ಬೇಕಾದ್ರೆ 30 ಲಕ್ಷ ಎತ್ಕೊಂಡೋದ್ನಲ್ಲ ಆ ವ್ಯಕ್ತಿಯಲ್ಲಿ ನಿಂತ್ಕೊಂಡಿರ್ತಾನೆ. ಮನೋಜ ಸಡನ್ನಾಗಿ ನೋಡ್ಬಿಟ್ಟು ಇವನೇ ಅಲ್ವಾ ನನ್ನ ದುಡ್ಡು ಎತ್ಕೊಂಡು ಹೋಗಿರೋದು ಅಂತ ನೋಡ್ತಾ ನಿಂತಿರ್ತಾನೆ ಮನೋಜ. ಆಗ ಮನೋಜ ಆ ವ್ಯಕ್ತಿನ ನಿಂತ್ಕೊಳ್ಳೋ ಅಂತ ಜೋರಾಗಿ ಕಿರಿಸ್ತಾ ಇರ್ತಾನೆ. ಆ ವ್ಯಕ್ತಿ ಟ್ಯಾಕ್ಸಿ ಮಾಡಿಕೊಂಡು ಹೋಗೋದಕ್ಕೆ ನೋಡ್ತಿರ್ತಾನೆ. ಹೀಗೆ ಮನೋಜ ಆ ವ್ಯಕ್ತಿನ ಹಿಡ್ಕೋಬೇಕಂತ ಹೋಗ್ಬೇಕಾದ್ರೆ ಒಬ್ಬನ್ನ ತಳ್ಳಿಬಿಡ್ತಾನೆ. ಅವನು ಬೈಕೊಂಡು ಮನೋಜ ಹಿಂದೆ ನಿಂತ್ಕೊಳ್ಳೋ ಅಂತ ಓಡಿ ಬರ್ತಾಯಿದ್ದಾನೆ ಮನೋಜ ಹಿಂದೆ. ಹಿಂಗೆ ಕಾರಿಂದ ಓಡಬೇಕಾದ್ರೆ ಬೈಕ್ ಅಡ್ಡ ಬರುತ್ತೆ. ಬೈಕವನ್ನು ಮನೋಜ ಬೀಳಿಸ್ಬಿಡ್ತಾನೆ. ಆ ಬೈಕವನು ಬೈಕೊಂಡು ಮನೋಜ ಹಿಂದೆನೇ ಬರ್ತಿರ್ತಾನೆ. ಕಾರಿಂದನೇ ಓಡ್ತಾ ಇರ್ಬೇಕಾದ್ರೆ ಮತ್ತೆ ಯಾರೋ ಸೈಕಲ್ ಬರ್ತಾನೆ. ಸೈಕಲ್ನವನು ಬೀಳಿಸ್ಬಿಡ್ತಾನೆ. ಸೈಕಲವನು ಬೈಕೊಂಡು ಮನೋಜಂಗೆ ಹಿಂದೆ ಬರ್ತಿರ್ತಾನೆ. ಹೇಗೆ ಎಲ್ಲರನ್ನೂ ಬೀಳಿಸ್ಕೊಂಡು ಹೋಗ್ತಾ ಇರ್ತಾನೆ. ಕಾರಿಂದನೇ ಹೋಗಬೇಕಾದ್ರೆ ಅಲ್ಲಿ ಟ್ರಾಫಿಕ್ ಪೊಲೀಸು ಟ್ರಾಫಿಕ್ ರೂಲ್ಸ್ನ ಮೇಂಟೈನ್ ಮಾಡ್ತಿರ್ತಾರೆ. ಕಾರಿಗೆ ಕಲ್ಲು ಹೊಡೆಯೋಕ್ಕೆ ಹೋಗಿ ಟ್ರಾಫಿಕ್ ಪೊಲೀಸ್ ತಲೆಗೆ ಕಲ್ಲು ಹೊಡೆದ್ಬಿಡ್ತಾನೆ ಮನೋಜ. ಟ್ರಾಫಿಕ್ ಪೊಲೀಸು ಬೈಕೊಂಡು ಮನೋಜಂಗೆ ಯಾರೋ ಇಲ್ಲಿ ಬಾರೋ ಅಂತ ಕರಿತಿರ್ತಾರೆ. ಈ ಕಡೆ ಹಿಂದೆ ಗಾಡಿಯವರು ಸೈಕಲವರು ಎಲ್ಲ ಬೀಳಿಸ್ಕೊಂಡು ಹೋಗಿರ್ತಾನಲ್ಲ ಮನೋಜ, ಅವರೆಲ್ಲ ಸರ್ ಹಿಡ್ಕೊಳ್ಳಿ ಸರ್ ಅಂತ ಪೊಲೀಸ್ಗೆ ಹೇಳ್ತಿರ್ತಾರೆ ಮನೋಜನ. ಮನೋಜ ಓಡೋಗ್ತಾ ಇರ್ತಾರೆ. ಎಲ್ಲರೂ ಹಿಡ್ಕೊಳ್ಳಿ ಅಂತ ಹಿಂದೆ ಓಡೋಗ್ತಿರ್ತಾರೆ. ಅದಾದಮೇಲೆ ಮುಂದೆ ಕ್ರಾಸ್ ಮಾಡಬೇಕಾದ್ರೆ ಮನೋಜ ಕಾರಿಂದನೇ ಓಡ್ತಾ ಇರಬೇಕಾದ್ರೆ ಹಿಂದೆಯಿಂದ ಬಂದು ಒಂದು ಗಾಡಿ ಗುದ್ಬಿಡುತ್ತೆ. ಗಾಡಿ ಗುದ್ದಿದ ತಕ್ಷಣ ಮನೋಜ ಬೀಳ್ತಾನೆ. ದೊಡ್ಡ ಆಕ್ಸಿಡೆಂಟ್ ಆಗಿಬಿಡುತ್ತೆ ಮನೋಜಂಗೆ. ಜೋರಾಗಿ ಕೆಳಗಡೆ ಬಿದ್ದಿದ್ದಕ್ಕೆ ಜಾಸ್ತಿ ಏಟಾಗಿ ರಕ್ತ ಎಲ್ಲ ಹೋಗ್ತಿರುತ್ತೆ. ಅವನಿಗೆ ಪ್ರಜ್ಞೆನೂ ಕೂಡ ಇರೋದಿಲ್ಲ ಮನೋಜಂಗೆ. ಈ ಕಡೆ ಮನೇಲಿ ಶಾಂತಿ ಓಡಾಡ್ಕೊಂಡಿರ್ಬೇಕಾದ್ರೆ ದಪ್ಪ ಅಂತ ಜಾರಿ ಬೀಳ್ತಾಳೆ. ಆಗ ಸಕ್ಕರೆ ಅಂತ ಸೂರ್ಯ ಓಡಿ ಬಂದು
ಎತ್ತೋದಕ್ಕೆ ಟ್ರೈ ಮಾಡ್ತಾನೆ. ಕೊಡು ಸಕ್ಕರೆ ಕೈನ ಅಂದಾಗ ಹೋಗ ನೀನೇನು ಎತ್ತಬೇಡ ಹೋಗು ಅಂತ ಶಾಂತಿ ಬೈತಿರ್ತಾಳೆ. ಮೀನಾ ಬರ್ತಾಳೆ. ಅತ್ತೆ ಯಾಕತ್ತೆ ಕೆಳಗಡೆ ಕೂತಿದ್ದೀರಾ ಅಂತ ಕೇಳಿದಾಗ ನಾನು ಯೋಗಾಸನ ಮಾಡ್ತಿದ್ದೀನಿ ಕಣೆ ಅಂತ ಶಾಂತಿ ಹೇಳ್ತಾಳೆ. ಕಾಲು ನೋವು ಅಂತ ಕೂತ್ಕೊಂಡಿರ್ತಾಳೆ. ಆಗ ಅದೇ ಟೈಮ್ಗೆ ರವಿ ಕೂಡ ಬರ್ತಾನೆ. ರವಿ ಯಾಕಮ್ಮ ಏನಾಯಿತು ಅಂತ ಹೇಳಿದಾಗ ಅಯ್ಯೋ ಜಾರು ಬಿದ್ದುಬಿಟ್ಟೆ ಕಣೋ ಅಂತ ಶಾಂತಿ ಹೇಳ್ತಾಳೆ. ರವಿ ಕೈ ಕೊಡಮ್ಮ ಅಂತ ಶಾಂತಿನ ಎಬ್ಬರಿಸ್ತಾನೆ ರವಿ. ಶಾಂತಿಗೆ ಕಾಲು ನೋವು ಅಂದಾಗ ಕಾಲು ಹೊತ್ತುತ್ತಾ ಇರ್ತಾನೆ. ಇದನ್ನು ಸೂರ್ಯ ನೋಡ್ಬಿಟ್ಟು ಬೇಜಾರು ಮಾಡ್ಕೊಂಡಿರ್ತಾನೆ. ಅದೇ ಟೈಮ್ಗೆ ಶಾಂತಿಗೊಂದು ಕಾಲ್ ಬರುತ್ತೆ. ಕಾಲ್ನ ರಿಸೀವ್ ಮಾಡ್ತಾಳೆ ಶಾಂತಿ. ಈ ಕಡೆ ರೋಹಿಣಿ ಫೋನ್ ಮಾಡಿರ್ತಾಳೆ. ರೋಹಿಣಿ ಹತ್ಕೊಂಡು ಜೋರಾಗಿ ಅಳ್ತಾ ಇರ್ತಾಳೆ. ಶಾಂತಿ ಯಾಕಮ್ಮ ಯಾಕೆ ಅಳ್ತಿದ್ಯಾ ಅಂದಾಗ ರೋಹಿಣಿ ಅತ್ತೆ ಮನೋಜ್ ಅಂತ ಹೇಳ್ತಿರ್ತಾಳೆ. ಶಾಂತಿ ಏನಾಯ್ತು ಮನೋಜ್ಗೆ ಅಂತ ಶಾಂತಿ ಕೇಳ್ತಾಳೆ. ರೋಹಿಣಿ ಹೇಳ್ತಾಳೆ ಮನೋಜ್ಗೆ ಆಕ್ಸಿಡೆಂಟ್ ಆಗೋಗಿದೆ ಅತ್ತೆ ಅಂದಾಗ ಶಾಂತಿ ಈ ಕಡೆ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಯ್ಯೋ ಮನೋಜ್ಗೆ ಆಕ್ಸಿಡೆಂಟ್ ಆಗೋಯ್ತಂತ ಜೋರಾಗಿ ಅಳ್ತಿರ್ತಾಳೆ. ಓಡ್ ಬಂದು ಅಮ್ಮಮ್ಮ ಏನಾಯಿತು ಯಾಕೆ ಅಳ್ತಿದ್ಯಾ ಅಂತ ಕೇಳಿದಾಗ ಅಯ್ಯೋ ರವಿ ಮನೋಜ್ಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅಂತ ಶಾಂತಿ ಹೇಳ್ತಾಳೆ. ರವಿ ಫೋನ್ ಇಸ್ಕೊಂಡು ಹೇಗಿದ್ದಾನೆ ಅದಕ್ಕೆ ಮನೋಜ್ ಹೇಗಿದ್ದಾನೆ ಅಂತ ಕೇಳಿದಾಗ ಇವಾಗ ಐಸಿಯುನಲ್ಲಿ ಇಟ್ಟಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಮನೆಯವ್ರಿಗೆಲ್ಲ ಈ ವಿಷಯ ಕೇಳಿ ತುಂಬಾ ಗಾಬರಿ ಆಗುತ್ತೆ. ಈ ಕಡೆ ಶಾಂತಿ ಜೋರಾಗಿ ಅಯ್ಯೋ ನನ್ನ ಮಗ ಅಂತ ಅಳ್ತಾ ಇರ್ತಾಳೆ. ಶಾಂತಿಗೆಲ್ಲರೂ ಸಮಾಧಾನ ಮಾಡ್ತಿರ್ತಾರೆ. ಅಯ್ಯೋ ನನ್ನ ಮಗನಿಗೆ ಏನಾಯಿತು ಅಂತ ಶಾಂತಿ ಜೋರಾಗಿ ಅಳ್ತಿರ್ತಾಳೆ. ರಣತ್ ಅವರು ಬರ್ತಾರೆ. ಮನೆಯವರೆಲ್ಲ ಸಪ್ಪಗಿರೋದು ನೋಡಿ ಶಾಂತಿ ಹೇಳ್ತಾ ಇರೋದು ನೋಡಿ ಏನಾಯಿತು ಯಾಕೆ ಹೇಳ್ತಾ ಇದೆಯಾ ಅಂತ ರಣತ್ ಅವರು ಶಾಂತಿ ಕೇಳ್ತಾರೆ. ರಣತ್ ಅವರು ಹೇಳ್ತಾರೆ ಏನಾಯಿತು ಯಾಕೆಲ್ಲ ಹಿಂಗಿದ್ದೀರಾ ಅಂತ ಕೇಳಿದಾಗ ಶಾಂತಿ ಮನೋಜಂಗೆ ಆಕ್ಸಿಡೆಂಟ್ ಆಗೋಗಿದೆ ಅಂತ ಹೇಳಿದಾಗ ರಣತ್ ಅವ್ರಿಗೆ ಫುಲ್ಲು ಶಾಕ್ ಆಗುತ್ತೆ. ಏನಾಯಿತು ಎಲ್ಲಿದ್ದಾನೆ ಇವಾಗ ಹೇಗಿದ್ದಾನೆ ಅಂತ ರಣತ್ ಅವರು ಕೇಳ್ತಾ ಇರ್ತಾರೆ. ಆಗ ರವಿ ಮತ್ತು ಸೂರ್ಯ ಅಪ್ಪ ಏನೂ ಆಗಿಲ್ಲಪ್ಪ ನೀ ಸುಮ್ಮನೆ ಇರು ಅಂತ ಹೇಳ್ತಾ ಇರ್ಬೇಕಾದ್ರೆ ರಣತ್ ಅವರು ಟೆನ್ಷನಿಂದ ಏನಾಗಿದೆ ಅಂತ ಕೇಳ್ತಾನೆ ಇರ್ತಾರೆ. ಆಗ ಅಪ್ಪ ಐಸಿಯುನಲ್ಲಿ ಇಟ್ಟಿದ್ದಾರೆ ಅಂದಿದ ತಕ್ಷಣ ರಣತ್ ಅವರು ನನ್ನ ಮಗು ನೋಡಬೇಕು ಅಂತ ಹಾಸ್ಪಿಟ್ಲ್ ಹತ್ರ ಓಡೋಗ್ತಾ ಇರ್ತಾರೆ. ಆಗ ಶಾಂತಿನೂ ನಾನು ಬರ್ತೀನಿ ಅಂತ ತುಂಬಾ ಫೋರ್ಸ್ ಮಾಡ್ತಾ ಇರ್ತಾಳೆ. ಆದಮೇಲೆ ಎಲ್ಲರೂ ಹಾಸ್ಪಿಟ್ಲಿಗೆ ಬರ್ತಾರೆ. ಇಲ್ಲಿ ಡಾಕ್ಟ್ರು ತುಂಬ ಸೀರಿಯಸ್ ಆಗಿದೆ, ಆಪ್ರೇಷನ್ ಮಾಡಬೇಕು ಅಂತ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಾರೆ ಮನೋಜನ. ಆಗ ಮನೋಜನ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ರೋಹಿಣಿ ನೋಡ್ಬಿಟ್ಟು ಯಾಕೆ ಸರ್ ಏನಕ್ಕೆ ಬಟ್ಟೆ ಕಟ್ಟಿದ್ದೀರಾ ಅಂದಾಗ ತುಂಬ ಕಣ್ಣಿಗೆ ಏಟಾಗಿದೆ, ರೆಟಿನಾಗೆಲ್ಲ ಫ್ರ್ಯಾಕ್ಚರ್ ಆಗಿದೆ ಅಮ್ಮ, ಗಾಜೆಲ್ಲ ಚುಚ್ಚಿದೆ ಅಂತ ಡಾಕ್ಟ್ರ್ ಹೇಳ್ತಾರೆ. ರೋಹಿಣಿ ಡಾಕ್ಟ್ರಿಗೆ ಕಣ್ಣಿಗೆ ಏನು ಪ್ರಾಬ್ಲಮ್ ಆಗಲ್ವಾ ಅಂದಾಗ ಅದೆಲ್ಲ ಇವಾಗ ಹೇಳೋಕ್ಕಾಗಲ್ಲ, ಕಣ್ಣಿಗೆ ಏನು ಪಟ್ಟಿ ಕಟ್ಟಿದಾರೆಲ್ಲ ಬಿಚ್ಚಿದ ಮೇಲೆ ಗೊತ್ತಾಗೋದು ಅಂತ ಡಾಕ್ಟ್ರ್ ಹೇಳ್ತಾರೆ. ಕೇಳಿಸ್ಕೊಂಡು ರೋಹಿಣಿ ಮನೋಜ್ ಹತ್ರ ಹೋಗಿ ಮನೋಜ್ನ ಇಟ್ಕೊಂಡು ಜೋರಾಗಿ ಅಳ್ತಿರ್ತಾಳೆ. ರೋಹಿಣಿ ಮನೋಜ್ ಅಂತ ಕಿರಿಸ್ತಿರ್ತಾಳೆ. ಶಾಂತಿ ಬಂದು ಏನಾಯ್ತಮ್ಮ ಮನೋಜ್ಗೆ ಕಣ್ಣಿಗೆಲ್ಲ ಬಟ್ಟೆ ಕಟ್ಟಿದ್ದಾರೆ ಅಂತ ಶಾಂತಿ ಕೇಳ್ತಿರ್ತಾಳೆ. ಆಗ ಡಾಕ್ಟ್ರು ಬಂದು ಕಣ್ಣಿಗೆ ಗ್ಲಾಸ್ ಪೀಸೆಲ್ಲ ಸಿಕ್ಕಾಕೊಂಡು ಕಣ್ಣಿಗೆ ಫ್ರ್ಯಾಕ್ಚರ್ ಆಗೋ ಥರ ಇದೆ, ರೆಟಿನಾ ಎಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಅಂತ ಡಾಕ್ಟ್ರು ಹೇಳ್ತಾರೆ. ಕೇಳಿಸ್ಕೊಂಡು ಶಾಂತಿ ತುಂಬಾ ಗೋಳಾಡ್ತಿರ್ತಾಳೆ. ಮನೋಜ್ ಅಂತ ಕಿರ್ಚ್ಕೊಂಡು ಅಳ್ತಾ ಇರ್ತಾಳೆ ಜೋರಾಗಿ. ಶಾಂತಿ ರೋಹಿಣಿ ಹತ್ರ ಬಂದು ಏನಮ್ಮ ಹಿಂಗಾಗೋಯ್ತು ಮನೋಜ ಅಂತ ಶಾಂತಿ ರೋಹಿಣಿ ಹತ್ರ ಹೇಳ್ಕೊಂಡು ಅಳ್ತಿರ್ತಾಳೆ. ಇಬ್ಬರು ಜೋರಾಗಿ ತಪ್ಕೊಂಡು ಅಳ್ತಾ ಇರ್ತಾರೆ. ಸೂರ್ಯ ಡಾಕ್ಟರ್ ಹತ್ರ ಬಂದ್ಬಿಟ್ಟು ಸರ್ ಬೇರೇನೂ ಪ್ರಾಬ್ಲಮ್ ಇಲ್ವಾ ಅಂದಾಗ ಬೇರೇನೂ ಪ್ರಾಬ್ಲಮ್ ಇಲ್ಲ, ಕಣ್ಣಿಗೆ ಸ್ವಲ್ಪ ಏಟಾಗಿದೆ, ಅದರಿಂದ ನಾವು ಇವಾಗಲೇ ಏನೂ ಹೇಳೋಕ್ಕಾಗೋದಿಲ್ಲ ಅಂತ ಡಾಕ್ಟ್ರ್ ಹೇಳ್ತಾರೆ. ಆದಮೇಲೆ ಆಪ್ರೇಷನ್ ಎಲ್ಲ ಆದಮೇಲೆ ಡಾಕ್ಟ್ರು ವಾರ್ಡಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆಗ ಎಲ್ಲ ಬಂದು ಕೇಳಿದಾಗ ಇದು ಕಣ್ಣಿಗೆ ಪಟ್ಟಿ ನಾವು ಕಟ್ಟಿದ್ದೀವಲ್ಲ ಅದೆಲ್ಲ ತೆಗೆದಾದ್ಮೇಲೆ ನಮಗೆ ಒಂದಷ್ಟು ಟೆಸ್ಟ್ಗಳಿದೆ, ಅದಾದಮೇಲೆ ನಾವು ಏನಾಗಿದೆ ಅಂತ ಹೇಳ್ತೀವಿ ಅಂತ ಡಾಕ್ಟ್ರು ಹೇಳ್ತಾರೆ. ಆಗ ರಂಗನಾಥ್ ಶಾಂತಿ ಜೋರಾಗಿ ಅಳ್ತಿರ್ತಾರೆ. ಸೂರ್ಯ ಬಂದು ಸಮಾಧಾನ ಮಾಡ್ತಿರ್ತಾನೆ. ಡಾಕ್ಟ್ರು ಹೇಳಿದಾರಲ್ವ ಏನೂ ಆಗಲ್ಲ ಅಂತ ಸಮಾಧಾನ ಮಾಡ್ಕೊಳ್ಳಿ ಅಂತ ಸೂರ್ಯ ಸಮಾಧಾನ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.